ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಡಿಯುವ ನೀರಿಗಾಗಿ ಮಹಿಳೆಯರ ಪ್ರತಿಭಟನೆ. ಕಾಂಗ್ರೆಸ್ ಸರ್ಕಾರದಿಂದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅನ್ಯಾಯ. ತೆಲಂಗಾಣ ಮಾಜಿ ಸಚಿವ ಶ್ರೀನಿವಾಸ್ ಗೌಡ. ಕಲ್ಯಾಣ ಕರ್ನಾಟಕ ಪದವಿ ಪೂರ್ವ ಕಾಲೇಜುಗಳಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿ. ಡಾಕ್ಟರ್ ಗೌಸುದ್ದೀನ್ ತುಮಕೂರ್ಕರ್. ಜನವರಿ 14ರಂದು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲು ಜಿಲ್ಲಾಡಳಿತ ನಿರ್ಧಾರ. ಈಗ ವಾರ್ತೆಗಳ ವಿವರ. ಚಿಂಚೋಳಿ ಪಟ್ಟಣದ ವಾರ್ಡ್ ನಂಬರ್ 17ಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುವಂತೆ ಒತ್ತಾಯಿಸಿ ನಗರದ ಎಸ್ವಿಪಿ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಬೃಹತ್ ಮೆರವಣಿಗೆ ನಡೆಸಿ ಡಿಸಿ ಕಚೇರಿ ಎದುರು ಪ್ರತಿಭಟನೆ ಮಾಡಿದ ಮಹಿಳೆಯರು. ನೀರು ಬಿಡದೇ ಇರತಕ್ಕಂತ ಚಿಂಚೋಳಿ ಪುರಸಭೆ ಅಧಿಕಾರಿಗಳಿಗೆ ಬೇಕೇ ಬೇಕು. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದ ವಾರ್ಡ್ ನಂಬರ್ 17ರಲ್ಲಿ ಸಮರ್ಪಕವಾಗಿ ಕುಡಿಯುವ ನೀರು ಸರಬರಾಜು ಮಾಡುವಂತೆ ಒತ್ತಾಯಿಸಿ ಇಂದು ಮಹಿಳೆಯರ ಕೈಯಲ್ಲಿ ಖಾಲಿ ಕೊಡ ಕಸಬಾರಿಗೆ ಹಿಡಿದು ನಗರದ ಎಸ್ವಿಪಿ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಮೆರವಣಿಗೆ ಮೂಲಕ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಾಡಿದ ಮಹಿಳೆಯರು ಈ ಕುರಿತು ಪುರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲಿಲ್ಲ ಎಂದು ಆರೋಪಿಸಿದರು. ನಾವು ಚಿಂಚೋಳಿ ತಾಲೂಕು ಜಿಲ್ಲಾ ಗುಲ್ಬರ್ಗ ನೀರಿನ ಸಲುವಾಗಿ ಬಂದೀವಿ, ಹೋರಾಟ ಮಾಡ್ಲತ್ತಿದ್ದೆವು. ಮತ್ತಂದ್ರ ಮುನ್ಸಿಪಾಲ್ಟಿಗೆ ಹೋಗಿ ಎಷ್ಟು ಸಲ 100 ಸಲ ಅರ್ಜಿ ಕೊಟ್ಟಿದ್ದೇವು ಸರ್. ಮುನ್ಸಿಪಾಲ್ಟಿದವ್ರು ಮಾತ್ರ ನಿಗದಾಗ ತಗೊಂಬಲ್ಲ ಅಂತಾರ, ಬರ್ಲ ಅಂತಾರ, ನೀರ್ ಕೊಡಲ್ಲ ಅಂತಾರ. ನಾವ್ ಅನ್ನ ಕೇಳತ್ತಿಲ್ಲ, ಬಟ್ಟೆ ಕೇಳತ್ತಿಲ್ಲ, ದುಡ್ಡು ಕೇಳತ್ತಿಲ್ಲ, ಏನು ಕೇಳತ್ತಿಲ್ಲ ಸರ್. ನಾವೇನ್ ಮಾತ್ರ ನೀರ್ ಕೇಳತ್ತಿದ್ದೇವೆ, ನೀರ್ ಕೊಡ್ಬೇಕು, ಟ್ಯಾಂಕರ್ಲಿಂದ ನೀರ್ ತಂದ್ಕೊಂಡು ನೀರ್ ಕೊಡ್ಲತ್ತಿದ್ದೆವು. ನಮಗ್ ಕಷ್ಟ ಬಾಳ ಅದ. ನಾವು ಅನ್ನ ಕೇಳತ್ತಿಲ್ಲ, ಬಟ್ಟೆ ಕೇಳತ್ತಿಲ್ಲ, ರೊಕ್ಕ ಕೇಳತ್ತಿಲ್ಲ. ನಮಗ್ ನೀರ್ ಬೇಕು, ನೀರ್ ಬೇಕು. ಎಷ್ಟು ವರ್ಷದಿಂದ ಹೆಂಗ್ 1 ವರ್ಷದ ಗಟ್ಲೆ ಐತ್ರಿ ಇದು ನಡೆದು. 1 ವರ್ಷದ ಗಟ್ಲೆ ಆಯ್ತು. ಏನ್ ಕಾರಣ ಹೇಳ್ತಾರ ಅಧಿಕಾರಿಗಳು? ನೀರು ಸಲ ಬರ್ತೀನಿ ಅಂತಾರ್ರಿ ಸರ್. ಅವ್ರು ಬರ್ತೀನಿ ಅಂತಾರ. ನಾವ್ ಅರ್ಜಿ ಕೊಟ್ಟಿಗಳಿಗೆ ಮನೆಗೆ ಹೋಯ್ತಾರ, ಆಫೀಸ್ದಾಗ ಹೋಯ್ತಾರ, ಮೂಲೆ ಓದ್ತಾರ, ಆಯ್ತಮ್ಮ ಬರ್ತೀವ ಅಂತಾರ, ಬರಲ್ರಿ ಸರ್. ಸರ್ ನಮ್ ತಾಲೂಕ ಚಿಂಚೋಳಿ, ಜಿಲ್ಲಾ ಕಲಬುರ್ಗಿ ಸರ್. ನಾವು ನೀರಿನ ಸಲುವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಸರ್. ಸರ್ ಏನ್ ಕಾರಣ ಅಂತ ಗೊತ್ತಿಲ್ಲ ಸರ್. ಎಷ್ಟು ಸಲ ಹೋಗಿ ಮುನ್ಸಿಪಾಲ್ಟಿಗೆಲ್ಲ ಅರ್ಜಿ ಎಲ್ಲ ಸಲ್ಲಿಸಿದೇವ್ ಸರ್. ಯಾರು ಬಂದ್ ಕೇಳ್ತಾ ಇಲ್ಲ ಸರ್. ಅದ್ರ ಕಡೆಯಿಂದ ಇಲ್ಲಿವರೆಗೆ ಬಂದಿವಿ ಸರ್ ನಾವು. ಈಗ 2 ತಿಂಗಳಾಯ್ತು ಸರ್. ಯಾವಾಗ ಬಿ ಇದೇ ಸಮಸ್ಯೆ ಅದ ಸರ್. ಅದು ಇದು ಲಾಸ್ಟ್ ಅನ್ಕೊಂಡ್ ಇಲ್ಲಿಗೆ ಬಂದಿವಿ ಸರ್. ಅಷ್ಟು ಅಲ್ಲಿ ಕೇಳಿ ಹೋರಾಟ ಮಾಡಿ ಸಾಕಾಗ ಸರ್. ಅದ ಕಡೆಯಿಂದ ಇಲ್ಲಿಗೆ ಬಂದಿವಿ ಸರ್ ನಾವೀಗ. ಆಫೀಸರ್ ಏನೆಲ್ಲ ಅಲ್ಲ ಸರ್, ಬರ್ತಾರ, ನೋಡ್ಕೊತಾರ, ಇಲ್ಲಮ್ಮ ಬರ್ತಾವಮ್ಮ, ನಾಳೆಗ್ ಬರ್ತಾವ, ನಾಡ್ದು ಬರ್ತಾವಮ್ಮ, ಪೈಪ್ ಹೊಡೆದದ, ಮೋಟರ್ ಹೊಡೆದದ, ಟ್ಯಾಂಕ್ ತುಂಬಿಲ್ಲ, ಅವೆಲ್ಲ ಸಮಸ್ಯೆ ಹೇಳ್ತಾರ ಸರ್. ಅಷ್ಟೇ, ಮತ್ತೇನು ಬಂದು ನೋಡಲ್ಲ ಏನಿಲ್ಲ ಸರ್. ಏನ್ ಸರ್ ಏನ್ ವ್ಯವಸ್ಥೆ ಇಲ್ಲ ಸರ್. ಅಲ್ಲಿ ಏನು ಅಲ್ಲಿಂದ ಇಲ್ಲಿಂದ ಟ್ಯಾಂಕ್ ಅಂತ ಅದಂತ ಅಲ್ಲಿಂದ ಇಲ್ಲಿಂದ ಅಲ್ಲಿ ಇಲ್ಲಿ ತಂದ್ಕೋತೀವಿ ಸರ್. ಅಷ್ಟೇ, ಬಾಳ ದೂರ ಹೋಗೋಗಿ ನೀರ್ ತಂದ್ಕೋತೀವಿ ಸರ್.
ತೆಲಂಗಾಣಕ್ಕೆ ಹೋಲಿಸಿದರೆ ಕರ್ನಾಟಕ ಅಭಿವೃದ್ಧಿಯಲ್ಲಿ ಹಿಂದೆ ಇದೆ. ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗವನ್ನು ಸರ್ಕಾರ ಸಂಪೂರ್ಣವಾಗಿ ಕಡೆಗಣಿಸುತ್ತಿದೆ. ರಸ್ತೆ ಸರಿಯಿಲ್ಲ, ವಿಮಾನ ನಿಲ್ದಾಣ ಇದ್ದೂ ಇಲ್ಲದಂತಾಗಿದೆ. ಇಲ್ಲಿನ ಸಿಎಂ ದೇವರಾಜ್ ಅರಸು ಅವರಿಗೆ ತಮ್ಮನ್ನು ತಾವು ಹೋಲಿಕೆ ಮಾಡಿಕೊಳ್ಳುತ್ತಾರೆ ಎಂದು ಟೀಕಿಸಿದ ತೆಲಂಗಾಣ ಮಾಜಿ ಸಚಿವ ಶ್ರೀನಿವಾಸ್ ಗೌಡ. ಕಲಬುರಗಿ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕೇವಲ ಅರಸು ಅವರ ಅವಧಿ ಹೋಲಿಕೆ ಮಾಡಿಕೊಂಡ್ರೆ ಸಾಕಾಗಲ್ಲ. ಅಭಿವೃದ್ಧಿ ಕೆಲಸಗಳಲ್ಲೂ ಅವರನ್ನು ಹೋಲೈಕೆ ಮಾಡಬೇಕು. ಕೃಷಿಗೆ, ಕೈಗಾರಿಕೆ ಅಭಿವೃದ್ಧಿಗೆ ರಾಜ್ಯ ಸರ್ಕಾರದ ಕೊಡುಗೆ ಶೂನ್ಯ. ಇದೀಗ ಸಮುದಾಯವನ್ನು ಸಂಪೂರ್ಣ ಕಡೆಗಣಿಸಲಾಗುತ್ತಿದೆ. ಇವರು ಮನಸ್ಸು ಮಾಡಿದರೆ ನಾರಾಯಣಗುರು ಅಧ್ಯಯನ ಪೀಠ ಸ್ಥಾಪನೆ ಮಾಡಬಹುದು. ರಾಜ್ಯದಲ್ಲಿ ಸೆಂದಿ, ನೀರ ನಿಷೇಧ ಮಾಡಿದ್ದು ಯಾಕೆ? ವೈನ್ ಆರೋಗ್ಯಕರವಾಗಿದೆ, ಹಾನಿಕಾರಕ ಬೀರ್, ವಿಸ್ಕಿಗೆ ಇಲ್ಲಿ ಅನುಮತಿ ಇದೆ, ಆದರೆ ನೀರಾಗೆ ನಿಷೇಧ ಏರಕಲಾಗಿದೆ ಎಂದು ಅನ್ಯಾಯ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಕಲ್ಯಾಣ ಕರ್ನಾಟಕ ತೆಲಂಗಾಣದ ಸಹೋದರ ಪ್ರಾಂತ್ಯವಾದ್ಯದಂತೆ ಈ ಭಾಗವನ್ನು ಕಡೆಗಣಿಸುವುದು ನಾವು ಸಹಿಸುವುದಿಲ್ಲ. ಹೀಗೆ ಮಾಡಿದ್ರೆ ಇಲ್ಲಿಯೂ ಪ್ರತ್ಯೇಕ ರಾಜ್ಯದ ಹೋರಾಟ ಆರಂಭಿಸುವುದರಲ್ಲಿ ಸಂಶಯವಿಲ್ಲ. ತೆಲಂಗಾಣದಲ್ಲಿ ಗ್ಯಾರಂಟಿ ಯೋಜನೆ ಸಂಪೂರ್ಣ ವಿಫಲವಾಗಿದೆ. ಈವರೆಗೂ ಯಾವುದೇ ಸ್ಕೀಮ್ ಅಧಿಕೃತವಾಗಿ ಜನರ ಕೈ ಸೇರಿಲ್ಲ. ಗ್ಯಾರಂಟಿ ಹಣಗಳೆಲ್ಲ ಬೇರೆ ರಾಜ್ಯದ ಚುನಾವಣೆ ಹೋಗುತ್ತಿದೆ ಎಂದು ತೆಲಂಗಾಣದ ಮಾಜಿ ಸಚಿವ ಶ್ರೀನಿವಾಸಲು ಗೌಡ ಆರೋಪಿಸಿದರು. हमारा तेलंगाना हमारा हैदराबाद का स्टेट का था। ये हमारे एक जमाने में सब मिलके था। अब अच्छा होना, सीएम बने और अच्छा करते बोले तो या कुछ भी नहीं है। इरेस्पेक्टिव ऑफ पार्टीज आप लोग मैं रिक्वेस्ट कर रहा हूँ, कोई भी कौन सा भी पार्टी रहने दो, अपना प्रांत के लिए लड़ना, अपना प्रांत के डेवलपमेंट के लिए लड़ना। मैं भी कमिश्नर था, म्युनिसिपल कमिश्नर था। मैं अकेले अच्छा रहे तो नहीं, हमारा प्रांत अच्छा रहना बोल के हमारा केसीआर साहब के साथ रह के लड़के जेल में बटाए तो भी, जेल में बिठाए तो भी नहीं डरा। हमारा प्रांत के लिए जान गए तो भी परवाह नहीं, मगर हमारा प्रांत डेवलपमेंट होना बोलते हो, तो स्टेट बनना नहीं तो डेवलपमेंट करो बोल के लड़ा, लड़के ला लिया, अपन ये कर लिया। आज हमारा लोग हैं, हमारा खून का है इधर लोग, हमारा जाति का है इधर लोग। कोई भी पूछने वाला नहीं बोल के ऐसा दबा के करे तो नहीं होता। बाजू में महाराष्ट्र सोलापुर कुछ डिस्ट्रिक्ट है। जब वो गुलबर्गा कैसा था 56 से पहले, सोलापुर कैसा था, अब सोलापुर कैसा है, आज गुलबर्गा कैसा है? क्यों का सोलापुर अच्छा बन गया, क्यों गुलबर्गा ऐसा हो गया? गुलबर्गा से फैक्ट्रीज पूरा बाहर कहीं को चले गया। गुलबर्गा एयरपोर्ट कैसे ऐसा है, इंडस्ट्रीज कहीं को ऐसा है, इधर उधर क्यों डबल ट्रिपल लाइन आया, पूरा इंडस्ट्रियल बढ़ गया, क्यों है? वो प्रांत में और लीडर हमारा प्रांत डेवलपमेंट करना बोल के हिम्मत से करे तो आता नहीं, खाली गपचुप में पोस्ट ले लेके ऐसा ले बोलते नहीं होता। आप डेवलपमेंट करो, पूरे लोग आपके साथ रहते, आपके पीरियड में अगर नेग्लेक्ट करे तो पूरा भी नेग्लेक्ट करता। मेरा डिमांड ये पूरे तेलंगाना से, हैदराबाद स्टेट से अलग अलग से डिस्ट्रिक्ट 7 डिस्ट्रिक्ट डेवलपमेंट करना, इंडस्ट्रीज लाना, स्पेशल एजुकेशन इंस्टीट्यूशंस लाना, एयरपोर्ट चलाना, गवर्नमेंट का फैक्ट्रीज लाना, एम्प्लॉयमेंट देना। या टीचर्स नहीं है, स्कूल में पूछा या टीचर्स कोई भी रिक्रूटमेंट नहीं होता, 810 में 5 भी नहीं रहता, कैसे पढ़ते? डेवलपमेंट बोर्ड बनाना, वो हमारा करे भी वैसे नेग्लेक्ट करे। हम लोग क्या करा, अरे एक बार बोला, 2 बार बोला, 3 बार बोला, तीसरा बार बोला, उसके बाद क्या करा, चल मेरे सेपरेट स्टेट ही वरना आप लोग नहीं करते बोल लड़के ला लिया। या भी नेग्लेक्ट करे तो क्या करता, एक नहीं तो एक दिन में अरे हम सेपरेट रूल कर लेते, जा रहे बोल के भी बोल सकते थे। यहाँ पे आप जो आपके साथ बैठे उनको बोल रहे क्या सब लोग सेपरेट स्टेट के लिए प्रोजेक्ट शुरू करो बोल के बोल रहे क्या? सब डेवलपमेंट बोर्ड के लिए आप डेवलपमेंट नहीं हुआ बोल के बोल रहे हैं, और एक बोर्ड डाल के डेवलपमेंट तो नहीं हुआ, अब क्या सेपरेट स्टेट के लिए प्रोजेक्ट शुरू करो बोल के बोल रहे क्या? सुनो, मैं बोल रहा हूँ ना, सेपरेट अथॉरिटी नहीं दिया ना इधर, आए ना क्या नाम के वैसे फंड्स नहीं दिए ना, 5,000 करोड़ से आ रहा वो क्या ये बस में हो रहा। बेंगलुरु का जैसा गुलबर्गा को डेवलपमेंट करना, बेंगलुरु कैसा है? मेरा प्रश्न वो नहीं था, मेरा प्रश्न ये
सुनो मैंने आपके आजू बाजू बैठे वालों को सेपरेट स्टेट के लिए फाइट करो बोल के बोल रहे क्या आपको? तो मुझे मिलता है। मैं बोल रहा हूँ बोलो बोलो सुनो, मैं बोल रहा हूँ बेंगलुरु का जैसा गुलबर्गा को बनाना, एजुकेशन में मैसूर में कैसा फुल टीचर्स रहता, लेक्चर्स रहता, इधर भी रहना, उधर कैसा बड़े बड़े नया नया बसेस रहता या डुक्कू बसेस नया, वो इधर भी नया नया बसेस डालना, इधर भी एम्प्लॉयमेंट देना, आपके बच्चों को भी अच्छा करना, एजुकेशन लिए भी एम्प्लॉयमेंट के लिए भी अच्छा करना, उसके लिए सब मिलकर लड़ना, लड़ने के बाद पूरे उसमें हम अरे कम्युनिटीज लड़ा तेलंगाना में, 2 जर्नलिस्ट सुसाइड कर लिया। मैं क्या करना, इतना पढ़े एक पेपर लेके जाना, बाहर शेरवानी अंदर परेशानी जैसा है हमारा लाइफ नको बोल के उन लोगों में आया। आज टाइम दे दो आप लोग, ये गवर्नमेंट में 2 साल में पूरा करना, नहीं करे तो क्या करना सब मिल के आप लोग सोच लो। नहीं हम क्या पूछ रहे ಈಗ ಒಂದು ಚಿಕ್ಕ ವಿರಾಮ. ಕಲ್ಯಾಣ ಕರ್ನಾಟಕ ಪದವಿ ಪೂರ್ವ ಕಾಲೇಜುಗಳಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿ ಡಾಕ್ಟರ್ ಗೌಸುದ್ದೀನ್ ತುಮಕೂರ್ಕರ್. ಜನವರಿ 14ರಂದು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲು ಜಿಲ್ಲಾಡಳಿತ ನಿರ್ಧಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಜಿಲಾನಾಬಾದ್ ಕಲಬುರಗಿಯಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಂದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ. ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಜಿಲಾನಾಬಾದ್ ಕಲಬುರಗಿಯಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಂದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಜಾನಪದ ತಜ್ಞ ಹಾಗೂ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಗೌಸುದ್ದೀನ್ ತುಮಕೂರ್ಕರ್, ಕಳೆದ ವರ್ಷ ದ್ವಿತೀಯ ಪಿಯುಸಿ ಪರೀಕ್ಷೆ ಫಲಿತಾಂಶ ಕಡಿಮೆ ಬಂದಿದೆ. ಈ ಕಲ್ಯಾಣ ಕರ್ನಾಟಕ ಪದವಿ ಪೂರ್ವ ಕಾಲೇಜುಗಳ ಫಲಿತಾಂಶ ಹೆಚ್ಚಿಸುವ ಜವಾಬ್ದಾರಿ ಈ ಭಾಗದ ಪ್ರಾಚಾರ್ಯರು ಹಾಗೂ ಉಪನ್ಯಾಸಕರ ಮೇಲಿದೆ. ವಿದ್ಯಾರ್ಥಿಗಳು ತಮ್ಮ ಹೆಚ್ಚಿನ ಪರಿಶ್ರಮ ಹಾಕಿ ಉತ್ತಮ ಫಲಿತಾಂಶ ತರಬೇಕು ಹಾಗೂ ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳಿಗೆ ಸಂಸ್ಕಾರವು ನಿರ್ವಾಯ ಎಂದರು. ನನ್ನ 35 ವರ್ಷಗಳ ಕಾಲ ಉಪನ್ಯಾಸಕರಾಗಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದ ನನಗೆ ಪ್ರಮುಖವಾಗಿ ಕಂಡುಬರುವ ಸಮಸ್ಯೆ ಎಂದರೆ ಮೂಲಭೂತ ಸೌಕರ್ಯಗಳು, ವರ್ಗಕೋಣೆಗಳು, ಶೌಚಾಲಯಗಳು, ಉಪನ್ಯಾಸಕರು, ಇತರರ ಸಿಬ್ಬಂದಿ ವರ್ಗದವರ ಕೊರತೆ ಎಂದು ಕಾಣುತ್ತದೆ. ವಿಶೇಷವಾಗಿ ಈ ಭಾಗದ ಜನ ಪ್ರತಿನಿಧಿಗಳು ಅವುಗಳ ಕಡೆಗೆ ಗಮನ ಹರಿಸಿ ಕಲ್ಯಾಣ ಕರ್ನಾಟಕ ಪದವಿ ಪೂರ್ವ ಕಾಲೇಜುಗಳಿಗೆ ಮೂಲಭೂತ ಸೌಕರ್ಯಗಳು ಕಲ್ಪಿಸಿ ಕೊಡುವುದರ ಜೊತೆಗೆ ಶೈಕ್ಷಣಿಕ ಬೆಳವಣಿಗೆಗೆ ಅವಕಾಶ ಕಲ್ಪಿಸಬೇಕು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಂಶುಪಾಲರಾದ ದಶರಥ್ ರಾಥೋಡ್ ವಹಿಸಿದ್ದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶೇಖ್ ಸಮ್ರಿನ್, ಉಪಾಧ್ಯಕ್ಷರಾಗಿ ಶಾಲಾ ಅಭಿವೃದ್ಧಿ ಸಮಿತಿ ಧರ್ಮರಾಯ ಜವಳಿ, ರಾಜ್ಯ ಪರಿಷತ್ ಸದಸ್ಯರು ಸರ್ಕಾರಿ ನೌಕರರ ಸಂಘ ಕಲಬುರಗಿ ಮೆಹಮ್ಮದ್ ಅಜ್ಮದ್, ಶಂಕರ್ ರುದ್ರವಾಡಿ, ಮಹೇಶ್ ದೇಶಪಾಂಡೆ, ರಾಜಶೇಖರ್ ಮಿಣಜ್ಗಿ ಹಾಜರಿದ್ದರು.
ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ಇದೇ ಜನವರಿ 14ರಂದು ವಿಜೃಂಭಣೆಯಿಂದ ಆಚರಿಸಲು ಜಿಲ್ಲಾಧಿಕಾರಿ ಕಚೇರಿಯ ಸಹಾಯಕಾರರಾದ ಶಿವಪ್ರಭು ಹಿರೇಮಠ ಅವರು ಅಧ್ಯಕ್ಷತೆಯಲ್ಲಿ ಸಭೆಯಲ್ಲಿ ನಿರ್ಧರಿಸಲಾಯಿತು. ಇತ್ತೀಚೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜರುಗಿದ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿ, ಇದೇ ಜನವರಿ 14ರಂದು ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮ ಜರುಗಲಿದ್ದು, ಈ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಹಾಗೂ ಸಮಾಜದ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸೂಚಿಸಿದರು. ಅಂದು ಬೆಳಗ್ಗೆ 9 ಗಂಟೆಗೆ ಎಲ್ಲಾ ಜಿಲ್ಲಾ ಹಾಗೂ ತಾಲೂಕಾ ಮಟ್ಟದ ಸರ್ಕಾರಿ ಕಚೇರಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಜಯಂತಿ ಆಚರಿಸಬೇಕು. ಸಭೆಯಲ್ಲಿ ನುರಿತ ಉಪನ್ಯಾಸಕರನ್ನು ಸಹ ಆಹ್ವಾನಿಸಲು ತೀರ್ಮಾನಿಸಲಾಯಿತು. ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ಕುಡಿಯುವ ನೀರು ವ್ಯವಸ್ಥೆ ಮಾಡುವುದರ ಜೊತೆಗೆ ಸ್ವಚ್ಛತೆ ಮತ್ತು ನೈರ್ಮಲ್ಯ ಕಾಪಾಡಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದರು. ಸಭೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕಿ ಜಗದೀಶ್ವರಿ ನಾಶಿ, ಪ್ರೋಟೋಕಾಲ್ ಪ್ರಕಾರ ಕಾರ್ಯಕ್ರಮ ಪತ್ರಿಕಾ ಆಮಂತ್ರಣ ಮುದ್ರಿಸಲಾಗುವುದು, ನಾಡಗೀತೆ, ಸಂಗೀತ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುವುದು ಎಂದರು. ವೇದಿಕೆ ಮೇಲೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಚುನಾವಣೆ ತಹಸೀಲ್ದಾರ್ ಪಂಪಯ್ಯ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಮಾಜದ ಮುಖಂಡರಾದ ಮಲ್ಲಿಕಾರ್ಜುನ್, ಡಾಕ್ಟರ್ ಶರಣಪ್ಪ ಗುಂಡ್ಗುರ್ತಿ, ಹನುಮಂತ್ ಜಾಧವ್ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.